welcome back to Nikita Vlogs. ಆ್ಯಂಡ್ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂತ. ಇವತ್ತು ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ, ಸೊ ವಿ ಆರ್ ಗೋಯಿಂಗ್ ದೇರ್. ಊಟ ಕೂಡ ಆಯಿತು ಆ್ಯಂಡ್ ಈಗ ಡೆಸರ್ಟ್ಗೆ ಅಂತ ವಿ ಹ್ಯಾವ್ ಕಮ್ ಟು ಪೋಲಾರ್ ಬೇರ್ ಆ್ಯಂಡ್ ದಿಸ್ ಐಸ್ ಕ್ರೀಮ್ ಇಸ್ ರಿಯಲಿ ಸೋ ಗುಡ್. ಈಚಿ ಸಂಡೇ ನಾನು ರೆಡಿ ಆಗ್ತಾ ಸಿಗ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ಆಲ್ಮೋಸ್ಟ್ 4 o'clock ಆಗಿತ್ತು. ಮನೆ ಕಡೆಗೆ ಹೋಗಿ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ಯಾವ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದಂತ ಡಿಸೈಡ್ ಮಾಡೋದ್ರಲ್ಲೂ ಆಲ್ಮೋಸ್ಟ್ 1 hour ಆಗೋಯಿತು. ಬೇಬಿ ಕೋಲ್ಡ್ ಆಗ್ತಾ ಇದೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಆ್ಯಂಡ್ ಗೈಸ್, ಇವತ್ತು ನಾನು ಈ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ರಾಯಲ್ ಬ್ಲೂ ಗೌನ್. ನಾನು ಈ ಡ್ರೆಸ್ ಪರ್ಚೇಸ್ ಮಾಡಿದೆ ಬಿಕಾಸ್ ಆಫ್ ದಿಸ್ ವರ್ಕ್ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಐ ಡೋಂಟ್ ನೋ ವೆದರ್ ನಾನು ಇವಾಗ ಈ ಡ್ರೆಸ್ಸಿಗೆ ಫಿಟ್ ಆಗ್ತೀನಿ ಇಲ್ಲ ಅಂತ. ಇದು ಆಲ್ಮೋಸ್ಟ್ ಒಂದು 6-7 years ಓಲ್ಡ್. ಪ್ರಾಬಬ್ಲಿ ನಾನು ಇದು ಮಲ್ಲೇಶ್ವರಂ ಅವ್ರ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡಿದ್ದೆ. ಐ ಡೋಂಟ್ ಇವನ್ ರಿಮೆಂಬರ್. ಆ್ಯಂಡ್ ನಂಗೆ ಗೊತ್ತೂ ಇಲ್ಲ ನಾನು ಈ ಬಟ್ಟೆಗೆ ಫಿಟ್ ಆಗ್ತೀನಾ ಇಲ್ವಾ ಅಂತ. ಲೆಟ್ ಮೀ ಸಿ. ಆ್ಯಂಡ್ ನಾನು ಹೋಗಿ ಕ್ವಿಕ್ಕಾಗಿ, ಆಲ್ರೆಡಿ ಲೇಟ್ ಆಗ್ತಿದೆ, ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಕಾಸ್ಟ್ಯೂಮ್ ಹಾಕ್ಕೊಂಡು ಲೆಟ್ ಮೀ ಸಿ ವೆದರ್ ವಿಲ್ ಲೈಕ್ ಇಟ್ ಆರ್ ನೋ. ಆ್ಯಂಡ್ tada guys, I am fitting into this costume ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಡೋಂಟ್ ನೋ ನಿಮ್ಗೆ ಫುಲ್ ಕಾಣಿಸ್ತಿದೆಯೋ ಇಲ್ವೋ ಅಂತ. ಇಟ್ಸ್ ಪ್ರಿಟಿ ಕ್ಯೂಟ್. ಆ್ಯಂಡ್ ಈಗ ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಲೆಟ್ಸ್ ಗೆಟ್ ರೆಡಿ. ಹೆಂಗೆ ಕಾಣಿಸ್ತಿದೆಯಮ್ಮ ಡ್ರೆಸ್ಸು? ಹಾಂ, ಹಳೆ ಒಂದು 6 ವರ್ಷ ಆಗಿಲ್ವಾ ಅಮ್ಮ ಇದಕ್ಕೆ? ಬಟ್ ಹೆಂಗೆ ಕಾಣಿಸ್ತಿದೆ ಹೇಳು? ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಒಂದು 10 years ಆಗಿಲ್ಲಮ್ಮ, ಒಂದು 6 years ಅಂತ ಆಗಿದ್ದಾರೆ ತೊಗೊಂಡಿದ್ದು. ಯಾವಾಗ ತೊಗೊಂಡಿದ್ದು, ಏನು ತೊಗೊಂಡಿದ್ದು ಅಂತಲೇ ಗೊತ್ತಿಲ್ಲ. ಇದು ನಾನು ಲಾಸ್ಟ್ ಹಾಕಿರೋದು ಪವಿತ್ರಕ್ಕ ಮದುವೆಗೆ, ಅವ್ರ ಮದುವೆ ಲಾಸ್ಟ್. ಬಟ್ ಚೆನ್ನಾಗಿರ್ತಾನೆ. ನನ್ನ ಗೈಸ್ ರೆಡಿ ಕೂಡ ಆಗಿದೆ. ಆ್ಯಂಡ್ ಇಲ್ಲಿಂದ ಹೊರಡ್ಬೇಕು ಈಗ. ಇಟ್ಸ್ ಆಲ್ರೆಡಿ ಗೆಟ್ಟಿಂಗ್ ಲೇಟ್. ಇಲ್ಲೇ 7 ಗಂಟೆ ಆಗೋಯ್ತು. ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಹೊರಟಿದ ತಕ್ಷಣ ನಾನು ಇಲ್ಲಿಂದ ಹೊರಡ್ತೀನಿ. ಅರೌಂಡ್ ಜಸ್ಟ್ ವಿತಿನ್ 20 minutes ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಸಿ. ಇದಕ್ಕೆ ಒಂದು ಬ್ಯಾಗ್ ಕ್ಯಾರಿ ಮಾಡಬೇಕು. ಸೊ ಐಮ್ ಜಸ್ಟ್ ಥಿಂಕಿಂಗ್ ಯಾವ ಬ್ಯಾಗ್ ತೊಗೊಳ್ಳಿ ಅಂತ. ದಿಸ್ ಫೀಲ್ಸ್ ಟು ಬಿಗ್. ನನಗೆ ಇದು ಯೂಶಲಿ ನಾನು ಜೀನ್ಸಿಗೆ ಹಾಕಿ ನನ್ನ ಮೈಂಡ್ ಸೆಟ್ ಅದರಲ್ಲೇ ಇದೆ. ಬಟ್ ಇಟ್ಸ್ ಫಿಟ್ ಆಗೋದು ಬರೀ ಜೀನ್ಸ್ಗೆ ಅಂತ. ಒನ್ ಮೋರ್ ಬ್ಯಾಗ್, ನೋಡೋಣ ಅದು ಹೇಗೆ ಕಾಣುತ್ತೆ ಅಂತ. ಪ್ರಾಬಬ್ಲಿ 1 or 2 times ಅಷ್ಟೇ ನಾನು ಯೂಸ್ ಮಾಡಿರೋದು. ಜಸ್ಟ್ ನಾನು ಪವರ್ ಬ್ಯಾಂಕು, ಇಯರ್ಫೋನ್ಸು ಮತ್ತು ಕೋಮ್ ಕ್ಯಾರಿ ಮಾಡೋಕ್ಕೋಸ್ಕರ ಅಷ್ಟೇ ಈ ಬ್ಯಾಗು. ದಿಸ್ ಫೀಲ್ಸ್ ಗುಡ್ ಅನ್ಸಿದೆ. ಲೆಟ್ ಮೀ ಕ್ಯಾರಿ ದಿಸ್ ಬ್ಯಾಗ್. ಆ್ಯಕ್ಚುಲಿ ಈ ಡ್ರೆಸ್ಸಿಗೆ ದೇರ್ ಇಸ್ ದುಪಟ್ಟ ಆಲ್ಸೋ, ಐಲ್ ಶೋ ಯು. ಬಟ್ ನನಗೆ ಬೇಡ ಅನಿಸ್ತು ಅಂದ್ಬಿಟ್ಟು ಐ ಆಮ್ ನಾಟ್ ವೇರಿಂಗ್ ದುಪಟ್ಟ. ಆ್ಯಕ್ಚುಲಿ ದಿಸ್ ಇಸ್ ಹೌ ದ ಡ್ರೆಸ್ ಲುಕ್ಸ್. ಒಂದು ನಿಮಿಷ. ದಿಸ್ ಇಸ್ ಹೌ. ಬಟ್ ನನಗೆ ದುಪಟ್ಟ ಬೇಡ ಅಂತ ಐ ಆಮ್ ಜಸ್ಟ್ ಕ್ಯಾರಿಂಗ್ ಇಟ್ ಈ ಥರ. ಜಸ್ಟ್ ಬರೀ ಗೌನ್ ಒಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗ್. ಆ್ಯಂಡ್ ಐ ಆಮ್ ಸಾರ್ಟೆಡ್. ಹೋಗ್ತಾ ಒಂದವೇ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಒಟ್ಟಾರೆ ನಾಗರ ಹೊಳೆಯ ಕುಡಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ. ಆ್ಯಂಡ್ ಇಲ್ಲಿ ಪ್ರೀವಿಯಸ್ ಡೇನೇ ಹೋಗಿ ಗಿಫ್ಟ್ ಶಾಪಿಂಗ್ ಕೂಡ ಮಾಡಿ ಒಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ಗಿಫ್ಟ್ನ ಶಾಪಿಂಗ್ ಮಾಡಿ. ಆ್ಯಂಡ್ ಈ ವೆಡ್ಡಿಂಗಿಗೆ ಏನಪ್ಪ ಗಿಫ್ಟ್ಸ್ ತೊಗೊಳ್ಳೋದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಐಡಿಯಾ ಇರೋಲ್ಲ. ಎಷ್ಟೊಂದು ವೆರೈಟೀಸ್ ಮಧ್ಯದಲ್ಲಿ ಏನು ತೊಗೋಬೇಕಂತ ಗೊತ್ತಾಗಲ್ಲ. ಕೊನೆಗೂ ಒನ್ ಆಫ್ ದ ಗಿಫ್ಟ್ನ ಚೂಸ್ ಮಾಡಿ ಪ್ಯಾಕ್ ಮಾಡಿ ಅದನ್ನು ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಈಗಿಲ್ಲಿ ರೆಡಿಯಾಗಿ ಆಟೋ ಮಾಡ್ಕೊಂಡು ಹೋಗ್ತಿದ್ದೀನಿ. ವಿತಿನ್ 20 minutes ಡೆಸ್ಟಿನೇಷನ್ ಕೂಡ ರೀಚ್ ಆದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದು ಪಾಪ ವೇಟ್ ಮಾಡ್ತಿದ್ಲು.
ಆ್ಯಂಡ್ ಹೋಗಿದ ತಕ್ಷಣ ವ್ಲಾಗ್ ಮಾಡ್ತಿದ್ದಕ್ಕೆ ಅಯ್ಯೋ ಸ್ಟಾರ್ಟ್ ಮಾಡ್ಕೊಂಡ ಅಂತ ನಾಚ್ಕೋತಿದ್ಲು. ಆ್ಯಂಡ್ ಅದೇ ನಾನು ಇನ್ನೊಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಬೇಗ ಬಾ ಅಂತ ಟಾರ್ಚರ್ ಇಟ್ವಿ. ಎಷ್ಟೊತ್ತಾಗತ್ತೋ? ಎಷ್ಟೊತ್ತಾಗುತ್ತೆ? ಬೇಗ ಬಾ 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 ಬೇಗ ಬಾ, ಟೈಮ್ ಆಯ್ತು. ಹಾಯ್ ತೇಜಸ್. ಸರಿ ಬ್ಯಾಗ್ ಇಟ್ಬಿಡೋ ನಿನ್ ಗಾಡಿಯಲ್ಲಿ ಹೋಗಿ. ಪ್ಲೀಸ್ ಗಾಡಿ ಕೀ ಕೊಡೋ. ಆಯ್ತು ದೀಕ್ಷಾ, ಆಯ್ತು ತೇಜಸ್ ಅಂತ ಹೆಸರೇ ಮರ್ತೋಗಿದ್ಯಾ? ಆ್ಯಂಡ್ ಈ ಗ್ರೂಪ್ ಆಫ್ ಪೀಪಲ್ ಅಂತೂ ತುಂಬ ವರ್ಷ ಆದಮೇಲೆ ಸಿಕ್ಕಿರೋದು. ಆ್ಯಂಡ್ ಎಲ್ಲರೂ ಸೇರ್ಕೊಂಡು ಹರಟೆ ಹೊಡೆದು ಒಂದು ಸ್ವಲ್ಪ ಅದು ನಮ್ಮ ಓಲ್ಡ್ ಕಾಲೇಜ್ ಮೆಮೊರೀಸ್ನ ರೀಕಾಲ್ ಮಾಡಿ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ಯೂಶಲಿ ಹೇಳ್ತಾರಲ್ಲ, ಎವ್ರಿ ಶಾರ್ಟ್ ಫ್ರೆಂಡ್ ಆ್ಯಸ್ ಒನ್ ಟಾಲ್ ಫ್ರೆಂಡ್ ಅಂತ. ಇವನೇ ಅದು. ಇವನ ಪಕ್ಕ ನಿಂತಾಗ ಎಷ್ಟಪ್ಪ ಕುಳ್ಳಿ ಅಂತ ಅನ್ಸುತ್ತೆ, ಅಥವಾ ಅವನೇ ತುಂಬ ಹೈಟ ಅಂತ ಅನ್ಸುತ್ತೆ. ಆ್ಯಂಡ್ ಇವತ್ತು ನಾವೆಲ್ಲ ಸೇರಿರೋದು ಇವ್ರ ಅಕ್ಕ ಮದುವೆಗೇನೆ. ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಪ್ರಿಟಿ ಆ್ಯಂಡ್ ಕ್ಯೂಟ್. ಆ್ಯಂಡ್ ಇಲ್ಲೆಲ್ಲ ಫೋಟೋ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆಲ್ರೆಡಿ. ಮಧ್ಯದಲ್ಲಿ ಅವಳು ಫೋಟೋ ಕ್ಯಾಪ್ಚರ್ ಮಾಡೋಕೆ ಕೂಡ ಅವಳಿಗೆ ಸ್ವಲ್ಪ ರೇಗಿಸ್ಕೊಂಡು ಕಾಲು ಇಳ್ಕೊಂಡು ಫನ್ ಮಾಡ್ತಿದ್ವಿ. ಊಟ ಮಾಡ್ಕೊಂಡು ಹೋಗಿ ಅಂತ ನಾವು ಬಂದಿರೋದೇ ಬೇಡ ಬಾ, ಬೇಡ ಬೇಡ ಬೇಡ, ಅವಳಿಗೂ ಗೊತ್ತು ನಾವು ಊಟಕ್ಕೆ ಬಂದಿದ್ದೀವಿ ಅಂತ. ಆ್ಯಂಡ್ ಈವೆಂಟಿಗೆ ಬಂದು ಫ್ರೆಂಡ್ಸ್ನೆಲ್ಲ ಸಿಕ್ಕಿದ್ದು ಒಂದು ಕಡೆ, ಆದರೆ ಈವೆಂಟಿಗೆ ಬಂದಿದ್ದು ಮುಖ್ಯ ಕಾರಣ ಮರಿಬಾರ್ದಲ್ವ, ಊಟಕ್ಕೆ ಹೋಗಲೇಬೇಕು. ಆ್ಯಂಡ್ ಊಟ ಕೂಡ ಮಾಡಿದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ಅಂತೂ ನಂಗೆ ರೇಗಿಸ್ತಾ ಇದ್ದ. ಎಕ್ಸ್ಟ್ರಾ ಹಾಕಿ ಪಾಪ ವೀಡಿಯೋ ಮಾಡ್ತಾವಳಲ್ಲ, ಅವಳಿಗೆ ಎಕ್ಸ್ಟ್ರಾ ಬೇಕು ಅಂತ ರೇಗಿಸ್ಕೊಂಡು ಆಟ ಆಡಿಕೊಂಡು ಫೈನಲಿ ಊಟ ಕೂಡ ಮಾಡಿದ್ವಿ ಎಲ್ಲರೂ. ದೀಕ್ಷಾ ಗೊತ್ತು ಊಟಕ್ಕೆ ಬಂದಿದ್ಯಾ ಅಂತ, ಸ್ವಲ್ಪ ಶಾಸ್ತ್ರ ಏನು ಗೊತ್ತಾ? ನೋಡ್ಬಿಟ್ಟು ಆಮೇಲೆ ಹಾಕ್ತವ್ರೆ. ಆ್ಯಂಡ್ ಇಲ್ಲಿ ನಾವು ಕಾಲೇಜಲ್ಲಿ ಪ್ಲ್ಯಾನ್ ಮಾಡಿದಂಥ ಚಿಕ್ಕಮಂಗ್ಳೂರು ಟ್ರಿಪ್ ಇವತ್ತಿನ ಗಂಟೆ ಸಕ್ಸಸ್ಸೇ ಆಗಿಲ್ಲ ಫ್ರೆಂಡ್ಸ್ ಜೊತೆ ಅಂದ್ಬಿಟ್ಟು ಇದನ್ನೆಲ್ಲ ಕಾಲು ಇಳ್ಕೊಂಡು ರೇಗಿಸ್ಕೊಂಡು ನಮಗೆ ಟೀಸ್ ಮಾಡ್ತಿದ್ದೆ. ಇವತ್ತಿನ ಗಂಟೆನೂ ನೀವು ಹೋಗಿಲ್ಲ ಚಿಕ್ಕಮಂಗ್ಳೂರಿಗೆ ಅಂತ. ಒನ್ಸ್ ನಾವು ಕಾಲೇಜ್ ಟೈಮಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಚಿಕ್ಕಮಂಗ್ಳೂರಿಗೆ ಅಲ್ಲೆಲ್ಲ ಫುಲ್ಲು ಮಳೆ ಬರ್ತಿದೆ, ಭೂಕುಸಿತ ಆಗ್ತಿದೆ ಅಂದ್ಬಿಟ್ಟು ಹೋಗೇ ಇರಲಿಲ್ಲ. ಸೊ ಅದನ್ನು ಹಿಡ್ಕೊಂಡಿಲ್ಲ, ನಮ್ಗೆ ಚೆನ್ನಾಗಿ ರೇಗಿಸ್ತಿದ್ದೆ, ಭೂಕುಸಿತ ಆಗಿದೆ, ಎಲ್ಲೂ ಹೋಗ್ಬೇಡಿ, ಮನೇಲಿರಿ ಹೆಣ್ಮಕ್ಳು ಅಂತ. ತಿನ್ನೋಕೆ ಬಂದಿದ್ದೀರಾ ಅಂತ ಅಷ್ಟು ಬೇಗ ಊಟ ಮಾಡಿ ಐಸ್ ಕ್ರೀಮಿಗೆ ಬಂದಿದ್ದೀರಲ್ಲ, ನಂಗೆ ಆಗ್ತಾ ಇಲ್ಲ. ಇಲ್ಲ ನೋಡು, ನೀನು ನಿಂಗೆ ಹಿಡಿಬೇಕು, ಅವನು ನಿಂಗೆ ಹಿಡಿಬೇಕು. ಹಿಡ್ಕೊ, ಸುಮ್ಮನೆ ಬೇಜಾರಾಗ್ತಾವ. ನಾನೇನು ಬೇಜಾರಾಗಲ್ಲ. ಬನ್ನಿ ಫ್ರೆಂಡ್ಸ್, ನಾನು ಬ್ಯಾಗ್ ಹಿಡ್ಕೊಂಡಿಲ್ಲ ಪ್ಲೀಸ್. ಯಾಕೆ ಮೂರು ಹಿಡ್ಕೊಂಡ್ ಬಂದಿದ್ಯಾ? ತೇಜಸ್ದು. ಹೌದಾ? ನಾನು ತಂದಿಲ್ಲ. 30 ರೂಪಾಯಿ ಹಿಡ್ಕೊಳ್ಳೋ ಪ್ಲೀಸ್. ತಿನ್ಸ್ಬಿಡ ಬೇಡ ಬಿಡು ನೋಡಿ. ಅದು ಚೆನ್ನಾಗಿದೆಲ್ಲ. ಐಸ್ ಕ್ರೀಮ್ ಎಲ್ಲ ಅಲ್ಲಿ ನಾನು ಹೇಳಿದ್ದೆ ದೇವರು. ನಿಮ್ಮ ಅಕ್ಕ ಮದುವೆಯಲ್ಲೂ ಹಿಂಗೆ ಇತ್ತು ತಾನೆ, ಐಸ್ ಕ್ರೀಮ್ ತಾನೆ. ಏನು ಹೇಳ್ಬೋದೆ? ನಂಗೆ ಹಿಡಿಯೋಕೆ ಆಯ್ತಾ ಇಲ್ಲ ಗುರು. ತೋರ್ಸು.
ಎಷ್ಟು ಉದ್ದ ತೇಜಸ್ ಎಷ್ಟು ಉದ್ದ ಇದೆ ನೋಡು. ಫೋಟೋ ಅಂದ್ಬಿಟ್ಟು ಫೋನ್ ಕೊಡ್ತೀರಲ್ಲ ಯಾರನ್ನೂ ಕ್ಯಾಚ್ ಹಾಕಿದ್ರು. ಬದ್ರಿ ಮಾಮ ಒಳ್ಳೆನ ರಂಗ ಬಾ ಬೇಗ ಇರೇ ಒಂದು ನಿಮಿಷ ಆಟೋ 2 ಮಿನಿಟ್ಸ್ ಬಾ ಬೇಗ ಒಂದು ಸಲ ಇದು ನಮ್ದ್ರಲ್ಲಿ ಹಾಕ್ತೀನಿ ಸ್ನ್ಯಾಪ್ ನಾನೆಲ್ಲೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಸ್ಟೋರೇಜ್ ಆಯ್ತು. ಬಾಯ್ 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 ನರ್ಸಿನಿ ಬಾಯ್ 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 2110 ಥ್ಯಾಂಕ್ ಯು ಸೋ ಮಚ್ ತೇಜಸ್. ಆ್ಯಂಡ್ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ರು. ಆ್ಯಂಡ್ ಕಾಲೇಜ್ ಮೆಮೊರೀಸ್ ಅಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿತ್ತು. ಅದನ್ನು ಚೆರಿಷ್ ಮಾಡ್ತಾ ನಮ್ಮ ಫ್ರೆಂಡ್ಶಿಪ್ನ ಚೆರಿಷ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.